ಮೈಸೂರಿನಲ್ಲಿ ಬಿಸಿಲು ಹೆಚ್ಚಳ ಹಿನ್ನೆಲೆ ಮುಂಜಾಗ್ರತಾ ಕ್ರಮ. ಕೇರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ವಿಶೇಷ ವಾರ್ಡ್ನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಸನ್ಸ್ಟ್ರೋಕ್ ವಾರ್ಡ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬಿಸಿಲಿನಲ್ಲಿ ಸನ್ಸ್ಟ್ರೋಕ್ ಆದ್ರೂ ಆಗಬಹುದು. ಕೇರ್ ಆಸ್ಪತ್ರೆಯ ಕಲ್ವಾರ್ಡ್ನಲ್ಲಿ 30 ಬೆಡ್ಗಳ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಆಸ್ಪತ್ರೆ ಅಧೀಕ್ಷಕಿ ಶೋಭಾ ನೇತೃತ್ವದಲ್ಲಿ ವಾರ್ಡ್ಗಳ ನಿರ್ಮಾಣ ಆಗಿದೆ. ಕಾಳಜಿ ವಹಿಸುವಂತೆ ಕೇರ್ ಆಸ್ಪತ್ರೆ ಅಧೀಕ್ಷಕಿ ಶೋಭಾ ಸಲಹೆಯನ್ನು ಕೊಟ್ಟಿದ್ದಾರೆ. ಹಣ್ಣುಗಳು, ಬೇಯಿಸಿದ ತರಕಾರಿಗಳನ್ನು ಸೇವಿಸಬೇಕು. ಆಹಾರದಲ್ಲಿ ಉಪ್ಪು, ಖಾರ, ಸಕ್ಕರೆ ಅಂಶಗಳು ಕಡಿಮೆ ಇದ್ರೆ ಸೂಕ್ತವಾಗಿರುತ್ತೆ. ಮೈಸೂರಿನ ಕೇರ್ ಆಸ್ಪತ್ರೆ ಅಧೀಕ್ಷಕಿ ಶೋಭಾ ಸಲಹೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಬಿಸಿಲಲ್ಲಿ ಏನು ಬೇಕಾದರೂ ಆಗಬಹುದು. ಕೆಲವೊಂದು ಕಡೆನೂ ಅಷ್ಟೇ ಸನ್ಸ್ಟ್ರೋಕ್ ಆಗಿದೆ ಬಹಳಷ್ಟು ಜನರಿಗೆ. ಅದೇ ರೀತಿಯಾಗಿ ಏನಾದರೂ ಆದರೆ ಅಂತ ಹೇಳಿ ಮುಂಜಾಗ್ರತಾ ಕ್ರಮವಾಗಿ 30 ಬೆಡ್ಗಳ ವ್ಯವಸ್ಥೆಯನ್ನು ಸಹ ಮಾಡಿಕೊಂಡಿರುವಂಥದ್ದು. ಅದರ ಜೊತೆಗೆ ಈ ಬಿಸಿಲಿನಲ್ಲಿ ಯಾವ ರೀತಿಯಾದಂಥ ಆಹಾರವನ್ನು ಸೇವನೆ ಮಾಡಬೇಕು, ಉಪ್ಪು, ಖಾರ ಸ್ವಲ್ಪ ತಿನ್ನೋದನ್ನ ಕಡಿಮೆ ಮಾಡಬೇಕು. ಹಣ್ಣು ಮತ್ತೆ ಬೇಯಿಸಿದ ತರಕಾರಿಗಳನ್ನು ಸೇವಿಸಬೇಕು. ಮಜ್ಜಿಗೆಗಳನ್ನು ಕುಡಿಬೇಕು. ಆಹಾರದಲ್ಲಿ ಉಪ್ಪಾಗಿರ್ಬೋದು, ಖಾರ ಆಗಿರ್ಬೋದು, ಸಕ್ಕರೆ ಅಂಶಗಳಾಗಿರ್ಬೋದು, ಇದೆಲ್ಲ ಕಡಿಮೆ ಇದ್ರೆ ಸೂಕ್ತ ಅಂತ ಹೇಳಿ ಮೈಸೂರಿನ ಕೇರ್ ಆಸ್ಪತ್ರೆ ಅಧೀಕ್ಷಕಿ ಶೋಭಾ ಸಲಹೆಯನ್ನ ಕೊಡ್ತಾ ಇದ್ದಾರೆ. ಬಿಸಿಲ ತಾಪ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಹಿರಿಯರು ಮತ್ತು ಮಕ್ಕಳಲ್ಲಿ ಆರೋಗ್ಯದಲ್ಲಿ ವ್ಯತ್ಯಯವಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ತಾಪಮಾನ ಹೆಚ್ಚಾಗ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮಧ್ಯಾಹ್ನದ ಸಂದರ್ಭದಲ್ಲಂತೂ ರಸ್ತೆಗಳಲ್ಲಿ ಓಡಾಟ ಮಾಡೋದೇ ಬಹಳಷ್ಟು ಕಷ್ಟಕರವಾದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಮೈಸೂರಿನ ಕೇರ್ ಆಸ್ಪತ್ರೆಯಲ್ಲಿ ಸನ್ಸ್ಟ್ರೋಕ್ ವಾರ್ಡ್ನ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಿಸಿಲಿನ ತಾಪಕ್ಕೆ ಒಳಗಾಗಿ ಅದರಿಂದ ಆರೋಗ್ಯದಲ್ಲಿ ವ್ಯತ್ಯಯವಾದಂತಹ ಜನ ಏನಿರ್ತಾರೆ ಅವರಿಗೆ ಚಿಕಿತ್ಸೆಯನ್ನು ಕೊಡುವ ಸಲುವಾಗಿ ಮೈಸೂರಿನ ಬಡವರ ಆಸ್ಪತ್ರೆ ಅಂತಲೇ ಕರೆಯಲಾಗುವಂತಹ, ಜೊತೆಗೆ ಸರ್ಕಾರಿ ಆಸ್ಪತ್ರೆಯೂ ಕೂಡ ಆಗಿರುವಂತಹ ಕೇರ್ ಆಸ್ಪತ್ರೆಯಲ್ಲಿ ಸನ್ಸ್ಟ್ರೋಕ್ ವಾರ್ಡನ್ನು ನಿರ್ಮಾಣ ಮಾಡಲಾಗಿದೆ. ಏನು ಬಿಸಿಲಿನಿಂದ ಆರೋಗ್ಯದಲ್ಲಿ ವ್ಯತ್ಯಯವಾಗುವಂತಹ ಜನ ಏನಿರ್ತಾರೆ ಅವರಿಗೆ ಚಿಕಿತ್ಸೆಯನ್ನು ಕೊಡುವ ಸಲುವಾಗಿ ಈ ಒಂದು ವಿಶೇಷವಾದಂತಹ ವಾರ್ಡ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದರಲ್ಲಿ 30 ಬೆಡ್ಗಳಿರ್ತಕ್ಕಂಥದ್ದು, ಜೊತೆಗೆ ಹೀಟ್ ವೇವ್ಗೆ ಒಳಗಾದಂಥವರಿಗೆ ಏನು ಚಿಕಿತ್ಸೆಯನ್ನು ಕೊಡಬೇಕಾಗಿದೆ ಆ ಒಂದು ಚಿಕಿತ್ಸೆಯನ್ನು ಕೊಡಲಿಕ್ಕೆ ಏನೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಆ ಥರದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಮಾಡಿಕೊಳ್ಳಲಾಗಿದೆ. ಮುಖ್ಯವಾಗಿ ಇಲ್ಲಿಗೆ ವೈದ್ಯರ ತಂಡ ಇರಬಹುದು, ಜೊತೆಗೆ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡ್ತಕ್ಕಂಥದ್ದು ಇರಬಹುದು. ಇದನ್ನೆಲ್ಲವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಸುಸಜ್ಜಿತವಾದಂತಹ ಬೆಡ್ಗಳ ವ್ಯವಸ್ಥೆ, ಬೆಡ್ಶೀಟ್ಗಳ ಒಂದು ವ್ಯವಸ್ಥೆ ಇರಬಹುದು. ಜೊತೆಗೆ ಇವರಿಗೆ ಚಿಕಿತ್ಸೆಯನ್ನು ಕೊಡಬೇಕಾದಂತಹ ಸಂದರ್ಭದಲ್ಲಿ ಬೇಕಾಗುವಂತಹ ಔಷಧೋಪಚಾರಗಳೇನಿರಬಹುದು, ಇದನ್ನೆಲ್ಲ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಬಹಳ ಮುಖ್ಯವಾಗಿ ಸನ್ಸ್ಟ್ರೋಕ್ಗೆ ಒಳಗಾಗುವಂತಹ ಯಾವುದೇ ಅನಾರೋಗ್ಯ ಪೀಡಿತರೇನಿರ್ತಾರೆ ಅಂಥವರಿಗೆ ಇಲ್ಲಿ ಚಿಕಿತ್ಸೆಯನ್ನು ಕೊಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಮಧ್ಯಾಹ್ನ ಅಂದರೆ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೂ ಕೂಡ ಮೈಸೂರು ಭಾಗದಲ್ಲಿ ಹೆಚ್ಚಿನದಾಗಿ ಉಷ್ಣಾಂಶ ಇರತಕ್ಕಂಥದ್ದು. ಈ ಒಂದು ಬಿಸಿಲಿನ ಜಳಕ್ಕೆ ಒಳಗಾಗುವಂತಹ ವ್ಯಕ್ತಿಗಳೇನಿರ್ತಾರೆ ಅಂಥವರಿಗೆ ಚಿಕಿತ್ಸೆಯನ್ನು ಕೊಡುವ ಸಲುವಾಗಿ ವಿಶೇಷವಾಗಿ ವೈದ್ಯರ ತಂಡ ಜೊತೆಗೆ ಸಿಬ್ಬಂದಿಯನ್ನು ನಿಯೋಜನೆ ಮಾಡುವ ಮುಖಾಂತರ ಈ ಒಂದು ಸನ್ಸ್ಟ್ರೋಕ್ ವಾರ್ಡನ್ನು ನಿರ್ಮಾಣ ಮಾಡಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ. ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ಪುನೀತೇಶ್, TV5 ಮೈಸೂರು.